ನಿಮ್ಮ ಅಂತಾಗಿ ಈ ಹಂಗ ತಣ್ಣಗೆ ಐತ್ಕೊಂಡು ಮಂಜಕ್ಕ. ಇಲ್ಲಿ ಒಂದು ಮಾರಿ ಇರಕ್ಕೆ ತಣ್ಣಗೆ ಏನು ಚೆನ್ನಾಗಿ ಬೀಸುತ್ತೆ ಹಿಂಗೆ ಗಾಳಿ. ತಣ್ಣಗೆ ಗಾಳಿ ಬೀಸುತ್ಕೊಂಡು ಲಸ್ಮಕ್ಕಯ್ಯ ಮಗಳ ಇವ್ರು ಯಾರು ಬರಲ್ವೇನಪ್ಪ ತಡಿ ಕೇಳೋಣದಲ್ಲಿ. ಲಸ್ಮಕ್ಕಯ್ಯನ ಮಂಜಕ್ಕ ಇಲ್ಲೇ ಕುಕ್ಕಂಡವ್ರಿ. ಲಸ್ಮಕ್ಕಯ್ಯ ಮಂಜಕ್ಕಯ್ಯ ಬರಲ್ವೇ ನೀವು? ಎಲ್ಲಿಗೆ ಪವಿತ್ರಮ್ಮ, ಎಲ್ಲಿ ಹೊರಟಿದೀಯಾ? ಕವಿತನ ಮಗಂದು ನಾಮಕರಣ ಐತಲ್ಲ ಅದಕ್ಕೆ ಅಲ್ಲಿಗೆ ಬರಲ್ವೇನೋ ಅಂತ ಕೇಳಿದೆ. ಬರಲ್ವೇ ನಾಮಕರಣ ತ ಕರಿಯಕ್ಕೆ ಬಂದಿದ್ಲೆ? ಬಂದಿದ್ಲಮ್ಮ ಕರಿಯಕ್ಕೆ. ಮುಯ್ ಕೊಡ್ಬೇಕಾಗಿತ್ತು ನಂತಾಗೆ ದುಡ್ಡು ಇಲ್ಲ ಕಣೆ. ಅದಕ್ಕೆ ನಮ್ಮ ಅಯ್ಯಪ್ಪ ಅತ್ತ ಹೋಗಿತ್ತು. ಸುಮ್ಮನೆ ಯಾಕೆ ಹೋಗ್ತೀಯ? ಮೈ ಕೊಡ್ದಿಲ್ಲದ್ಮೇಲೆ ಅದಕ್ಕೆ ಅತ್ತ ಸುಮ್ಮನೆ ಅದೇ ನಾನು ದುಡ್ಡು ಇರಲಿಲ್ಲ ಮೈ ಕೊಡೋಕ್ಕೆ, ಅದಕ್ಕೆ ಹೋಗ್ಲಿಲ್ಲ ಕಣೆ. ಹೋಗ್ತೀಯ ನಂಗಾರ ನೀನು? ಹೊರಟಿದ್ದೀನಿ ನಾನು ಹೋಗಿ ಬರೋಣ ಅಂತ ಹೇಳಿ. ಅದಕ್ಕೆ ನಮ್ಮ ಕೆರೆಗಳವ್ರು ಯಾರೂ ಬರಲ್ವೇನೋ ಅಂತ ಹೇಳಿ ಅದಕ್ಕೆ ಕೇಳ್ತಾ ಇದ್ದೀನಿ. ಬರ್ರಿ ಹೋಗೋಣ, ಹೋಗಿ ಬರೋಣ. ಹೋಗಿ ಬರೋವು. ನೀನಾದರೂ ಒಳ್ಳೆ ಸೀರೆ ಉಡ್ಕೊಂಡಿದ್ಯಾ, ಸೆನಕ್ಕೆ ರೆಡಿ ಆಗಿದ್ಯಾ, ನೆಕ್ಲೆಸ್ ಪಕ್ಲೆಸ್ ಹಾಕ್ಕೊಂಡಿದ್ಯಾ, ಹೋಗಿ ಬರೋದು ನೀನೇನು. ನಮಗೆ ಬರೋಕೆ ಆಗಲ್ಲ ಕಣಮ್ಮ. ಓಟೋನು ಬೋತ್ಕು ಹೋಗಿ ಬರೋ. ಒಟ್ಟು ವಾಸ್ತಿ ಹುಡ್ಕೋಬೇಕು, ಯಾರು ಹೋಗ್ತಾರತ್ತ. ಹೋಗಿ ಬರೋ. ಒಳ್ಳೆ ಹೊರಟಿದ್ಯತ್ತ ನೀನು. ಈಗ ಸುಮ್ಮನೆ ಹೋಗ್ಬಾರ್ದು ಪವಿತ್ರಮ್ಮ. ಎಲ್ಗನ ಹೋದ್ರೆ ಒಂದು 50-100 ರೂಪಾಯಿ ಮುಗಿ ಕೊಡ್ಬೇಕಾ? ಅದಕ್ಕೆ ಅತ್ತ ಕೊಡಲಿಲ್ಲ ಅಂದ್ರೆ ಬೈ ಕೆಮ್ತಾರೆ. ನಾವು ಕೊಟ್ಟು ಬಂದಿದ್ವಿ ನೋಡಿ, ಆತ ಕೊಟ್ಟಿಲ್ಲ ನಮಗೆ ಅಂತೇಳಿ ಬೈ ಕೆಮ್ತಾರೆ. ಅದಕ್ಕೆ ಅತ್ತ ಹೋಗಿ ಬರೋಗತ್ತ. ಅಂತಾಗೆ ದುಡ್ಡಿಲ್ಲ. ಅವ್ರೇನು ನೋಡಿರ್ತಾರೇನಕ್ಕ ಮುಯ್ ಕೊಟ್ಟವ್ರಿ ಅಂತ ಹೇಳಿ. ಬಾ. ಏನತ್ತ ಅವರೇ ಕೆಲಸದಾಗಿರ್ತಾರೆ. ಯಾರು ಕೊಟ್ಟರು ಯಾರಿಲ್ಲ ಅಂತ ಯಾರು ನೋಡಲ್ಲ. ಬಂದಿದಾರ ಅಷ್ಟೇ ಸಾಕು, ಬಂದವರಪ್ಪ ಅಂತ ನೋಡಿದ್ರೆ ಸಾಕು. ಅವರು ನಿನ್ನ ಕೆಲಸಕಾರಿಗಳಿಗೆ ಯಾರು ಬರೋದು ಬೇಡವೆ. ಬಾ ಸುಮ್ಮನೆ ಯಾಕತ್ತ ಮುಯ್ ಬೇಡ ಯಾತು ಬೇಡ. ನೋಡಿ ನಾನು ಯಾತು ತಗೊಂಡಿಲ್ಲ. ನಾನು ಬರೀ ಕೈಗೆ ಹೋಗಿ ಮಾತಾಡಿಸ್ಕೊಂಡು ಊಟ ಮಾಡ್ಕೊಂಡು ಬರ್ತೀನಿ. ಫೋಟೋ ಗೀಟ ತೆಗೆಸ್ಕೊಂಡು ಬರ್ತೀನಿ ಕಣಕ್ಕ. ಮಗಳೇ ಪವಿತ್ರಮ್ಮ ನೋಡಿ ಏನು ಚೆನ್ನಾಗಿ ರೆಡಿಯಾಗಿ ಎಲ್ಗ ಹೊಲ್ಟೈತೆ. ಕವಿತಮ್ಮನ ಮಗಂದು ನಾಮಕರಣ ಅಂತಿ ರಾತ್ರಿ ಕರಿಯಕ್ಕೆ ಬಂದಿರಲಿಲ್ಲ ಸಾಕಕ್ಕಯ್ಯ. ಅದಕ್ಕೆ ಪವಿತ್ರಮ್ಮ ಹೋಗಕ್ಕೆ ರೆಡಿಯಾಗಿದ್ಲು. ಬತ್ತೀರಾ ಅಂದ್ಲು. ನಮ್ಮ ತಮ್ಮ ಕೊಡೋಕೆ ದುಡ್ಡಿಲ್ಲಮ್ಮ, ಅದಕ್ಕೆ ಹೋಗಿ ಬರೋದು ನೀನೇನೆ ಅಂತ ಹೇಳ್ತಿದ್ವಿ. ಬರ್ತೀನಿ ಹಿಂಗಜ್ಜಿ ನೀನು? ಇಲ್ಲ ಕಣಮ್ಮ ನಾನು ಬರಲ್ಲ. ಯಾಕಂದ್ರೆ ಎಲ್ಲ ಕೆಲಸ ಕಾರ್ಯ ತಕ್ಕ ಹೋದ್ರೆ ಮುಯ್ ಕೊಡ್ಬೇಕು. ಸುಮ್ಮನೆ 50-100 ರೂಪಾಯಿ ಮುಗಿತಾವತ್ತ. ಇನ್ನೇನು ಬರೋಣ. ಹೋಗಿ ಬರೋಗಮ್ಮ ನೀನೇನು. ನೀನು ಯಾಕೆ ತಗೊಂಡಿದ್ದೀಯಾ? ನಾನೇನು ತಗೊಂಡಿಲ್ಲ ಕಣಜ್ಜಿ. ನಾನು ಈಗ ನೋಡು, ನಾನು ಬರೀ ಕೈಯಲ್ಲೇ ಹೋಗ್ತಾ ಇದ್ದೀನಿ. ಕರಿಯಕ್ಕೆ ಬಂದಿದ್ರು ಅನ್ನಂಗೆ ಸುಮ್ಮನೆ ಹೋಗಿ ಬರೋಣ ಅಂತ ಹೇಳಿ ಹೋಗಿ ಒಂದು ಫೋಟೋ ಗೀಟ ತೆಗೆಸ್ಕೊಂಡು ಊಟ ಮಾಡ್ಕೊಂಡು ಬರ್ತೀನಿ. ಬರೀ ಕೈಯಾಗ ಅದು ಹಂಗೆ ಹೋಗ್ತೀಯಮ್ಮ. ಯಾತನ ತಗೊಂಡು ಒಂದು ಜಾಕೆಟ್ ಪೀಸಾನ ಒಂದು ಸೋಲಿ ಬಟ್ಟೆನ ಯಾತನ ಇದ್ರಿ ಒಂದು ತಗೊಂಡೋಗಿ ಇಕ್ಕಿ ಬಾ. ನೀನು ಬರೀ ಕೈಯಾಗ ಹೆಂಗೆ ಹೋಗ್ತೀಯ? ಇಲ್ಲಾಂದ್ರೆ ಒಂದು 50 ರೂಪಾಯಿನ ಕೊಡ್ಬೇಕಮ್ಮ. ಎಲ್ಲಾನು ಹೋಗಿ ಫಂಕ್ಷನ್ಗಳಿಗೆ ಕರಿಯಕ್ಕೆ ಬಂದವ್ರ ಅಂದಮೇಲೆ ಒಂದು 50 ರೂಪಾಯಿ ಅನ್ನೋದ್ರೂ ಕೊಡ್ಬೇಕಮ್ಮ. ಅವೆಲ್ಲ ಯಾರೂ ಕೇಳಲ್ಲ ಕಣಜ್ಜಿ. ಬಂದಿದ್ರೆ ಸಾಕಪ್ಪ ಅಂತಾರೆ ಅಷ್ಟೇ. ಇವಾಗೇನೆಲ್ಲ ಯಾರೂ ಜಾಸ್ತಿ ಕೊಡಲೇಬೇಕು ಅಂತ ಏನು ಯಾರೇನು ಇದು ಮಾಡ್ಕೊಳ್ಳಲ್ಲ. ನನ್ನ ಹತ್ರನೂ ಚೇಂಜ್ ಇರಲಿಲ್ಲ. ಅದಕ್ಕೇ ಹೋಗಿ ಬರ್ತೀನಿ. ಬಿಡಿ, ನೀವು ಬರಲಿಲ್ಲ ಅಂದರೆ ಏನಾಯ್ತು, ನಾನೇ ಹೋಗಿ ಬರ್ತೀನಿ. ಹೋಗಿ ಬರೋಗಮ್ಮ. ನನಗೆ ನಾಸ್ಕೆದಂಗೆ ಅವ್ದು ಬರೀ ಕೈಯಾಗ ಹೋಗಿ ಸುಮ್ಮನೆ ಹಂಗೆ ಉಂಡು ಬಂದರೆ ನಾಸ್ಕೆದಂಗೆ ಆಗುತ್ತೆ. ಹೋಗಿ ಬರೋದು ಹೋಗು. ಅಲ್ಲೋಡ್ ಲಕ್ಷ್ಮಕ್ಕಯ್ಯ ಇವತ್ತು ಯಾತು ತಗೊಂಡೋಗಲ್ಲ. ಸ್ಟ್ಯಾಂಡರ್ಡ್ ರೆಡಿಯಾಗಿ ಹೋಗ್ತಾ ಇದ್ದಾಳೆ. ಮುಯ್ತಾನೋ ಹೋಗ್ತಿರ್ಲಿಲ್ಲ ನೋಡ. ಮಸ್ತ್ ಐತಿ ದುಡ್ಡು. ನಾನು ತಗೊಂತ ದುಡ್ಡು ಇಲ್ಲ ಅಂತ ನಾನು ಸುಮ್ಕಾದಿ. ಲಕ್ಷ್ಮಕ್ಕಯ್ಯನೂ ಸುಮ್ಕಾಗೈತಿ ಅಲ್ಲ ನೋಡಮ್ಮ. ಒಂದು 50 ರೂಪಾಯಿ ಮುಯ್ ಕೊಟ್ಟು ಬರೋಕ್ಕಿಂತ ಮುಂದೆ ನೋಡ್ತಾಳೆ ಅವಳು. ಇರಂತಾರ ಹಂಗೆ ಕಣೇ ಮಂಜಕ್ಕ. ಇರಂತಾರು ಕೊಡಲ್ಲೋ ಇಲ್ದಾರೆ ಮತ್ತೆ ನಮ್ಮಂತಾರೆ 50-100 ರೂಪಾಯಿ ಮುಯ್ ಮಾಡೋದು. ಇರಂತಾರ 1 ರೂಪಾಯಿನೂ ಕಳ್ಕೊಂಬಲ್ಲ. ಅಚ್ಚುಕಟ್ಟಾಗಿ ಹೋಗ್ತಾರೆ, ಫೋಟೋ ಹೊಡಿಸ್ಕೊಂತಾರೆ, ಉಂಡು ಕೈ ವರ್ಷ ಅದೇ ಬರ್ತಾರೆ. ಮುಯ್ ಪೈದೆಲ್ಲ ತಲೆ ಕೆಡಿಸ್ಕೊಂಬಲ್ಲ. ನಮ್ಮಂತಾರೆ ನಾವು ತಲೆ ಕೆಡಿಸ್ಕೊಂಬೋದು. ಹಂಗೆ ಹೆಂಗೆ ಒಳ್ಳೆ ತಾಯಿ ಪೌಡ್ರ್ ಹಾಕ್ಕೊಂಡು ನೆತ್ತಿ ಮ್ಯಾಗ ಜೊಟ್ಟು ಹಾಕ್ಕೊಂಡು ನೆಕ್ಲೆಸ್ ಹಾಕ್ಕೊಂಡು ಒಳ್ಳೆ ಸೂ ಹಾಕ್ಕೊಂಡು ಹಂಗೆ ಹೆಂಗೆ ಹೋದ್ಲು. ಹಂಗೇನೆ ಯಾತ ತಂದವಳು ಅನ್ಕೋಬೇಕು. ಅವಳು ರೆಡಿಯಾಗಿ ಹೋಗಿರಕ್ಕಿ. ಯಾಕೆ ಆತನು ಹೇಳತ್ತ ಮುಯ್ ಕೊಡ್ದಿಲ್ಲದ್ಮೇಲೆ ಯಾಕಮ್ಮ ಹೋಗ್ಬೇಕು? ನಾ ಮುಯ್ ಕೊಡ್ಬೇಕಾಗುತ್ತೆ ಅಂತ ಹೋಗೋದೇ ಬೇಡಮ್ಮ. ನಾನು ಅದಕ್ಕೆ ಹೋಗೇ ಇಲ್ಲ. ಯಾರತ್ತ 50-100 ರೂಪಾಯಿ ಎಲ್ಗನ ಹೋದ್ರೆ ಯಾರು ಕಳ್ಕೊಂತಾರೆ ಅಂತ ಹೇಳಿ ನಾನು ಅದಕ್ಕೆ ಹೋಗೇ ಇಲ್ಲ. ಇವಳು ಸುಮ್ಮನೆ ಉಂಡು ಬರೋಕೆ ಹೋಗ್ತಾಳೆ ಹೇಳತ್ತ. ಮುಯ್ ಕೊಟ್ಟು ಬರ್ಬೇಕಮ್ಮ, ಸುಮ್ಮನೆ ಉಂಡು ಬರಬಾರ್ದು. ಅವಳು ಎಲ್ಲಿಗಾನ ಹೋಗ್ಲಿ ಅಷ್ಟೇನೆ ಲಕ್ಷ್ಮಕ್ಕಯ್ಯವು ಬರೇ ಕೈಯಾಗ ಹೋಗ್ತಾಳೆ. ಯಾಕಂದರೆ ಒಟ್ಟು ಒಡವೆ ಪಡವೆ ಹಾಕ್ಯಂಡವಳಲ್ಲ. ಅದಕ್ಕೆ ಅಂತಾರೆ ನೀನು ಅಂಬೋದು ಇಲ್ಲ. ನಮ್ಮಂತ ಕೊಡಲಿಲ್ಲ ಅಂದ್ರೆ ಬೈಕೆ ಅಂತಾರೆ. ನಾನು ಘನವಾಗಿ ಅವ್ರು ಯಾತ್ರ ಕೆಲ್ಸಕ್ಕೆ ಹೋಗಿದ್ವಿ. ಘನವಾಗಿ 50 ರೂಪಾಯಿ 100 ರೂಪಾಯಿ ಮುಯ್ ಮಾಡಿ ಬಂದಿದ್ದೆ. ಅವಳು ಆತ ಕೊಟ್ಟಿಲ್ಲ ಅಂತ ಬೈಕೆ ಅಂತಾರೆ. ನಮ್ಮಂತ ಕೊಡಲಿಲ್ಲ ಅಂದರೆ ಇದಂತ ಕೊಡಲಿಲ್ಲ ಅಂದ್ರೆ ಬೈಕೆ ಮಾಡ್ಕೊಂಡಿಲ್ಲ ಲಕ್ಷ್ಮಕ್ಕ. ಅವಳು ಎಲ್ಲಿಗಾನ ಹೋಗ್ಲಿ ಹಂಗೇನೆ. ಎಲ್ಲಿಗಾನ ಹೋಗ್ಲಿ 1 ರೂಪಾಯಿ ಮುಯ್ ಮಾಡಲ್ ಕಣೆ. 1 ರೂಪಾಯಿ ಕಳ್ಕೊಂಬಲ್ಲ. ಬರೀ ಪೌಡ್ರ್ ಹಾಕ್ಯಂಡು ಹೋಗೋದು ಒಂದೇನೆ. ಅಲ್ಲೇ ಗೌರಮ್ಮ ಹೋಗಿ ಬತ್ತಿರಂಗ ಇದ್ದಾಳೆ. ನಮ್ಮ ಕಡೆ ಮುಗಿತೇನೆ ಗೌರಮ್ಮ. ಅಲ್ಲೇ ಹೋಗಿ ಬಂದೆ. ಹೋಗಿ ಬಂದು ನಮ್ಮ ಒಬ್ಬಟ್ಟು ಮಾಡಿಸಿದ್ರು. ಉಂಡು 100 ರೂಪಾಯಿ ಮುಯ್ ಕೊಟ್ಟು ಬಂದು ನೋಡಿ. ಗೌರಮ್ಮನ ತಳ ದುಡ್ಡು ಕೊಟ್ಟು ಬಂದವಳೆ. 100 ರೂಪಾಯಿ ಮುಯ್ ಮಾಡಿ ಬಂದಿದ್ಯಾ ಅಲ್ಲ. ಅವಳು ಪವಿತ್ರಿಗೆ ಏನೈತೆ ಮಸ್ತಾ ಒಡವೆ ಮಾಡಿಸಿಕೊಂಡವಳೆ. ಮಸ್ತಾ ದುಡ್ಡು ಐತಿ, ಸಿಲ್ರ್ ಇರಲಿಲ್ಲ ಅಂತ ಹೇಳ್ತಾಳೆ. ಅಲ್ಲ ಬರೀ ಕೈಯಾಗ ಹೋಗ್ತಾಳಲ್ಲಿ ನೋಡಿ. ನಿನ್ನಂತಾಳು ಬಾಡ್ವಿ 100 ರೂಪಾಯಿ ಮುಯ್ ಮಾಡಿ ಬಂದಿದ್ಯಾ.
ಬಿಡು, ಯಾರೋ ಹೋಗ್ತಾರೆ ಬರೀ ಕೈಯಾಗೆ ಅಂತ, ನಮ್ಗೇನೋ ಬರೀ ಕೈಯಾಗ ಹೋಗಕ್ಕೆ ಸರ್ ಬರೋಲ್ಲ ಕಣ್ಣಿಂಗಜ್ಜಿ. ನೀನು ಏನೋ ನಾನು ಯಾರನೇ ಯಾತ್ಕನ ಕಾರ್ದವ್ರಿ ಅಂತಂದ್ರಿ ನಮ್ಗೆ ಹೋಗಲ್ಲಿ ಒಂದು 50 ರೂಪಾಯಿ ನಮ್ಮ ಕೈಯಾಗದ ಕೊಟ್ಟು ಬಂದ್ರೇನೆ ನಮಗೆ. ಪಾಪ ಅವ್ರು ಯಾಕೆ ಕರೆದಿರ್ತಾರೆ? ನೀವೆಲ್ಲ ಕೊಡ್ರಿ ಅಂತ ಅವ್ರೆ ನೀನು ಕೇಳಲ್ಲ, ಅದಾರೆ ನಡೆಸಿರ್ತಾರಲ್ಲ ಕೊಡಬೇಕು. ಹೋಗಿ ಮುಯ್ ಕೊಟ್ಟು ಉಂಡು ಬರ್ಬೇಕಮ್ಮ. ಅದು ಬಿಟ್ಬಿಟ್ಟು ಸುಮ್ಮನೆ ಬರೀ ಕೈಯಾಗ ಹೋದ್ರಿ ಅಲ್ಲಿ ಫೋಟೋ ಹೊಡಿಸಿ ಮತ್ತೆ ಹೆಂಗೆ ಹೋಗ್ತೀಯ ಸುಮ್ಮನೆ ಬರೀ ಕೈಯಾಗೆ? ಸುಮ್ಮನೆ ಹೋಗ್ತಾಳೆ ಅವಳು ಕೈಯಲ್ಲಿ ಇಸ್ಕೊಂಡ್ಬಿಟ್ಟು ಸರಪರ ಹಾಕ್ಯಂಡವಳ ಮಾತಾಡಿಸ್ತಾರೆ ಅಂತ ಹೇಳಿ ಹೋಗ್ತಾಳೆ. ನಮ್ಮಂತಕ್ಕೂ ಕರಿಯಕ್ಕೆ ಬಂದಿದ್ಲಮ್ಮ, ಹೋಗ್ಬೇಕಾಗಿತ್ತು. ಎಲ್ಗಾನ ಹೋದ್ರೆ 50-100 ರೂಪಾಯಿ ಮುಗಿತಾ ಮುಯ್ ಕೊಡಕ್ಕೆ ಕರ್ದ ಎಲ್ಗಲ್ಗೂ ಹೋಗಕ್ಕೆ ಸರ್ ಬರಲ್ಲ ನನಗೆ. ನಾನು ಯಾರು ಹೋಗ್ತಾರಮ್ಮಂಗಾಗುತ್ತೆ. ಅಡುಗೆ ಚೆನ್ನಾಗಿ ಮಾಡಿಸಿದ್ರು ಗೌರಮ್ಮ. ಭಾಳ ಚೆನ್ನಾಗಿತ್ತು ಬಿಡತ್ತ. ಅಡುಗೆ ಮಾತ್ರ ಸೂಪರಾಗಿತ್ತು. ಒಬ್ಬಟ್ಟಿನ ಸಾರು, 2 ಥರದ ಪಲ್ಯ, ಕೋಸಂಬರಿ ಎಲ್ಲ ಮಾಡಿಸಿದ್ರು ಬಿಡತ್ತ. ಆಮೇಲೆ ಉಂಬಕ್ಕರಿಗೆ ಬರ್ತಾರೆ, ಎಲ್ಲ ಫೋಟೋ ಹೊಡಿಸ್ಕೊಂಡಿದ್ದಾದ್ಮೇಲೆ ಉಂಬಕ್ಕರಿಗೆ ಬರ್ತಾರೆ. ಬರ್ರಿ ಅಂತ ಹೇಳಿ ಅವಾಗ ಹೋಗಿ ಅವರೆಲ್ಲ ಒಳಗೆ ಹೋಗಿರ್ತಾರೆ. ಅವಾಗ ಇನ್ನೇನು ಹೋಗಿ ಅಲ್ಲಿ ವಾರಕ್ಕೆ ಹೋಗ್ಕೊಂಡು ಉಂಡು ಬರೋದತ್ತ. ಆಮೇಲೆ ಉಂಡು ಬರೋದು ಹೋಗತ್ತ ಸುಮ್ಮನತ್ತ. ಯಾರು ಮುಯ್ ಕೊಡೋಕ್ಕೆಲ್ಲ ಯಾರು ಹೋಗ್ತಾರತ್ತ. ಅಷ್ಟೇ ಲಕ್ಷ್ಮಕ್ಕಯ್ಯ. ಈಗಲಾಗ್ಲನ ಉಂಬಕ್ಕರಿಗೆ ಬರ್ತಾರೆ ಎಲ್ಲ. ಅವರೆಲ್ಲ ಉಂಡಿದ್ದಾದ್ಮೇಲೆ ಬರೀ ಊಟ ಮಾಡಿರಂತಿ ಅಂತ ಹೇಳಿ ಕರಿಯಕ್ಕೆ ಬರ್ತಾರ. ಅವಾಗ ಹೋಗೋಣ. ಅವಾಗೆಲ್ಲ ಫೋಟೋ ತೆಗ್ದಿರೋದೆಲ್ಲ ಆಗಿರುತ್ತೆ. ಅವಾಗ ಹೋಗಿ ಸುಮ್ಮನೆ ಉಂಡು ಬರೋಕ್ಕಾಗುತ್ತೆ ಅವಳು. ಅಲ್ಲಿ ಫೋಟೋ ತೆಗಿಬೇಕಾದ್ರೆ ಒಟ್ಟು ಮುಯ್ ಪೈ ಕೊಡ್ಬೇಕು ಹೋಗಿ. ಯಾವ ಒಟ್ಟು ಸವಾಸನೆ ಬೇಡ. ತಿರ್ಗಾ ಯಾಕಪ್ಪ ಅಮ್ಮಂಗಾಗುತ್ತೆ ಹೋದ್ಮೇಲೆ. ಸುಮ್ಮನೆ ಉಂಡು ಬರೋಕೆ ಹೋಗೋಣ ಸುಮ್ಮನಿರು. ಮಂಜಕ್ಕ ಲಕ್ಷ್ಮಕ್ಕ ಅದು ಹೆಂಗೆ ಹೋಗ್ತೀರಿ ಮುಂಬಕ್ಕೆ? ನೀವಂತೂ ಹೇಳತ್ತ. ಓಡಂಗಿದ್ರೆ 50 ರೂಪಾಯಿ ಮುಯ್ ಕೊಟ್ಟು ಉಂಡು ಬರ್ಬೇಕಮ್ಮ ನೀವು. ಹೋಗತ್ತ. ಯಾರತ್ತ ಎಲ್ಗನ ಹೋದ್ರೆ 50 ರೂಪಾಯಿ 100 ರೂಪಾಯಿ ಹಂಗೇನೆ ಯಾರು ಮುಯ್ ಕೊಡ್ತಾರೆ ಅಮ್ಮಂಗಾಗುತ್ತೆ. ಹೆಂಗ ಮುಂಬಕ್ಕೆ ಕರಿಯಕ್ಕೆ ಬಂದರೆ ಹೋಗಿ ಉಂಡು ಬರೋದು, ಇದನ್ನು ಸುಮ್ಮನಾಗೋದು. ಬಿಡು ಒಬ್ಬಟ್ಟು ಮಾಡ್ಸ್ಯಾರ ಅಂದ್ರಲ್ಲ ಅದಕ್ಕೆ ನಾ ಮುಂಬಕ್ಕೆ ಹೋಗೋಣ ಅಂತ ಅನ್ಕಂಡು. ಚೆನ್ನಾಗಿ ಮಾಡಿಸಿದ್ರು ಅಡುಗೆ ಮಾತ್ರ ಸೂಪರಾಗಿತ್ತು. ಲಕ್ಷ್ಮಕಾಯಿ ಬೋಂಡ ಮಾಡಿಸಿದ್ರು, ಚಿತ್ರಾನ್ನ ಮಾಡಿಸಿದ್ರು, 2 ಥರದ ಪಲ್ಯ, ಕೋಸಂಬರಿ. ಬಲ್ ಚೆನ್ನಾಗಿತ್ತು ಬಿಡು ಅಡುಗೆ ಮಾತ್ರನ. ಎಷ್ಟು ಚೆನ್ನಾಗಿತ್ತು ಹಂಗೇನೆ. ಹೆಂಗ ಲಕ್ಷ್ಮಕಾಯಿ ನಾನು ಆಮೇಲೆ ಹೋಗಿ ಉಂಡು ಬರ್ತೀವಿ ಅವಳು. ಯಾರನ್ನ ನಗಲ್ವಿ? ಉಂಡು ಬರೋಕೆ ಹೋಗ್ತೀವಿ ಅಂತಿರಲ್ಲಿ ನೀವು ಹೇಳತ್ತ. ಅವಳು ಪವಿತ್ರ ಮೂದಂಗಿ ಅವಳು ಕೈ ನೆಗಿಸ್ಕೊಂಡು ಹಂಗೆ ಹೋಗ್ತಾಳೆ ಅವಳು. ಒಂದು 50 ರೂಪಾಯಿ ಯಾತನ ಒಂದು ಚೌಲಿ ಬಟ್ಟೆ ತಗೊಂಡೋದ್ರೂ ಆಗುತ್ತಮ್ಮ. ಅಲ್ಲೆಲ್ಲ ಬೀರ್ನಾಗ ಯಾವ್ದಾನ ಒಂದು ಚೌಲಿ ಬಟ್ಟೆ ಇದ್ರೆ ಅದನ್ನ ತಗೊಂಡೋಗಿ ಕೊಟ್ಟು ಓದ್ತಾರಮ್ಮ. ಸುಮ್ಮನೆ ನೆಟ್ಗೆ ಹೋಗ್ತಾಳಲ್ಲಿ ಅವಳು. ಎಲ್ಗನಾಗ್ಲಿ ಅಷ್ಟೇ ನಿಂಗಜ್ಜಿ. ಅವಳು ಯಾರಿಗೂ 1 ರೂಪಾಯಿ ಮುಯ್ ಮಾಡಿಲ್ ಬಿಡು. ಸುಮ್ಮನೆ ಅಂದರೆ ಎಲ್ಲ ಫಂಕ್ಷನ್ಗಳನ್ನು ಹೋಗ್ತಾಳೆ. ಎಲ್ಲ ಫಂಕ್ಷನ್ ತಕ್ಕೂ ಪವಿತ್ರಮ್ಮ ಎಲ್ಲ ಫಂಕ್ಷನ್ಗೂ ಬರ್ತಾಳಪ್ಪ, ಎಲ್ಲ ತಕ್ಕ ಬರ್ತಾಳಪ್ಪ ಅಂತಾರೆ ಊರಾಗೆಲ್ಲನ. ಎಲ್ಲರ ತಕ್ಕ ಬಂದಿದ್ಲು ಅಂತ ಅನ್ನಿಸ್ಕೊಂತಾಳೆ. ಆದರೆ ಮುಯ್ ಮಾತ್ರ ಕೊಡಲ್ಲ ಯಾರಿಗೂ. ಹೆಂಗ ಬಂದಿದ್ರು ಅಂತಾರಲ್ಲ ಲಕ್ಷ್ಮಕ್ಕಯ್ಯ. ಹೆಂಗ ಬಂದಿತ್ತಮ್ಮ ಎಮ್ಮೆ ಎಲ್ಲ ಕೆಲಸ ಕಾರ್ಯಗಳಿಗೂ ಬರುತ್ತೆ ಅಂತಾರಲ್ಲ. ಹಾಗಾದಕ್ಕೆ ಹೋಗೋದು. ಮುಯ್ ಕೊಡ್ತಿದ್ರು ಒಟ್ಟಿ ಸುಮ್ಮನೆ ಹೋಗಿ ಬರ್ರಿ ನೀವು ಅಷ್ಟೇನಿ. ಇವಾಗ ಬಂದಿದ್ರು ಅಂತ ಇವಾಗ ಏನೇ ಯಾರು ಯಾತ ನೋಡಲ್ಲವು. ಹೋಗಿ ಬಂದ್ರೆ ಆತ ಅಷ್ಟೇ. ಅವಳು ನೋಡಿ ಎಲ್ಲರೂ ಹಂಗೆ ಅಂತಾರೆ. ಪವಿತ್ರನ ಯಾರನ್ನ ಯಾತ್ಕನ ಕರಿಲಾಳೆ ಹೆಂಗೆ ಚೆನ್ನಾಗಿ ಬರುತ್ತೆ ಅಂತಾರೆ. ಮುಯ್ ಕೊಡೋದು ಕಾಣಲ್ಲ ಈ ಜನಗಳಿಗೆ. ನಾವು 50-100 ರೂಪಾಯಿ ಮುಯ್ ಮಾಡ್ತೀವಿ. ಹಂಗಂದ್ರೆ ನಮ್ಮಂತಾರನ್ನ ಕೊಂಡಾಡಲ್ಲ ಅಂತಾರನೇ ಕೊಂಡಾಡೋದು. ಯಾಕಂದ್ರೆ ಒಂದಿಷ್ಟು ಸರಪರ ಹಾಕ್ಯಂಡು ನೆಕ್ಲೆಸ್ ಪಟ್ಲಾಶ್ ಹಾಕ್ಯಂಡು ಒಂದು ಸ್ಟೈಲಾಗಿ ಇದ್ದಾಳಲ್ಲ ಅದಕ್ಕೆ. ನಮ್ಗೆ ಅವಳಂಗೆ ಕೊಟ್ಟನು ಹಂಗೆ ಮೇಕಪ್ ಮಾಡ್ಕೊಂಡು ಹೋಗಕ್ಕೆ ಬರೋಲ್ಲ ನನ್ಗೇನಿದ್ರು ಸಾದ. ಇದೇ ಸೀರೆಗೆ ಹೋಗೋಣ ಲಕ್ಷ್ಮಕಾಯಿ ಉಂಡು ಬರೋಕ್ಕಾಗುತ್ತೆ. ತಡಿ ಬರ್ತಾಳೆ ಆಗಲೇ ಇಲ್ಲ ಸಾಕಜ್ಜಿ. ಬರ್ರಿ ಉಂಡು ಬರ್ರಿ ಅಂತ ಕರಿಯಕ್ಕೆ ಬರ್ತಾಳೆ. ಅಡುಗೆ ಮಸ್ತ ಮಾಡಿಸಿರ್ತಾರೆ, ಹೆಚ್ಚಾಗಿರುತ್ತೆ. ಬರ್ರಿ ಉಂಡು ಬರ್ರಿ ಅಂತ ಕರಿಯಕ್ಕೆ ಬರ್ತಾಳೆ. ಅವ ಉಂಡು ಬರೋಣ ಸುಮ್ಕಿರಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹಳ್ಳಿಗಳಿಗೆ ಯಾರನ್ನ ಫಂಕ್ಷನಿಗೆ ಕರೆದ್ರೆ ದುಡ್ಡು ಕೊಡಬೇಕಾಗುತ್ತೆ, ಮುಯ್ ಕೊಡಬೇಕಾಗುತ್ತೆ ಅಂತ 50 ಜನ ಹೋಗೋದೇ ಇಲ್ಲ. ಅದಕ್ಕೆ 50 ರೂಪಾಯಿ 100 ರೂಪಾಯಿ ಅಂತೇಳಿ ಲೆಕ್ಕ ಹಾಕ್ತಾರೆ. ಅಂದ್ರೆ ಯಾವ್ರೇನೇನು ಕೊಡಲೇಬೇಕು ಅಂಬಲ್ಲ ನಮ್ಮ ಹಳ್ಳಿ ಕಡೆಗೆ ಅಂತ ತಿಳ್ಕೊಂತ. ನೀವು ನಿಮ್ಮೂರಾಗೂ ಯಾರನ್ನ ಇಂಥರಿದ್ರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.